ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹಟ್. ಸಾಮಾನ್ಯವಾಗಿ ಸೋರೆಕಾಯಿ ಮೊಸರುಗಾಯಿ ಅಥವಾ ಮೊಸರು ಬಜ್ಜಿ ಮಾಡೋದು ನೋಡಿರಬಹುದು ಅಥವಾ ಗೊತ್ತಿರಬಹುದು. ಆದರೆ ನಾನಿವತ್ತು ತುಪ್ಪಿರಿಕಾಯಲ್ಲಿ ಮೊಸರುಗಾಯಿ ಮಾಡೋದು ತೋರಿಸ್ತಿದ್ದೀನಿ. ಅಕ್ಕಿ ರೊಟ್ಟಿ ಅಥವಾ ಜೋಳದ ರೊಟ್ಟಿ ಜೊತೆ ತುಂಬ ರುಚಿಯಾಗಿರುತ್ತೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಇದು ತುಪ್ಪಿರಿಕಾಯಿ. ಕೆಲವರು ತುಪ್ಪದ ಹೀರೆಕಾಯಿ ಅಂತಲೂ ಕರೀತಾರೆ. ಆದಷ್ಟು ಎಳೆ ತುಪ್ಪಿರಿಕಾಯಿನೇ ತಗೊಳ್ಳಿ, ಅದರಲ್ಲಿ ತುಂಬ ರುಚಿಯಾಗುತ್ತೆ. ತುಪ್ಪಿರಿಕಾಯಿನ ಚೆನ್ನಾಗಿ ತೊಳೆದು ನೋಡಿ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಅಷ್ಟರಲ್ಲಿ ನನ್ನ ಚಾನಲ್ಗೆ ಇನ್ನೂ ನೀವು ಹೊಸಬ್ರಾಗಿದ್ದರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಇನ್ನು ಮುಂದೆ ನಾ ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ನೋಡಿ, ಈ ಥರ ತುಪ್ಪಿರಿಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ನಂತರ ಒಂದು ಈರುಳ್ಳಿನ ಹೀಗೆ ಸಣ್ಣದಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಈ ತುಪ್ಪಿರಿಕಾಯಿ ಮೊಸರುಗಾಯಿನ ಕಡಿಮೆ ಸಮಯದಲ್ಲಿ ಮಾಡಬಹುದು ಹಾಗೂ ತುಂಬ ರುಚಿ ಕೂಡ ಇರುತ್ತೆ. ನೋಡಿ, ಈಗ ಈರುಳ್ಳಿ ಕೂಡ ಕಟ್ ಮಾಡಾಗಿದೆ. ಈಗ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟು 2 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ ಹಾಗೂ ಸ್ವಲ್ಪ ಕರಿಬೇವು ಹಾಗೂ 2 ಗಡ್ಡೆ ಜಜ್ಜಿದ ಬೆಳ್ಳುಳ್ಳಿ ಹಾಕಿ ಒಮ್ಮೆ ಚೆನ್ನಾಗಿ ಫ್ರೈ ಮಾಡಿ, ನಂತರ ಶುಂಠಿಯನ್ನು ತುರಿದು ಹಾಕಿ, ಈ ಥರ ಇಲ್ಲ ಜಜ್ಜಿ ಕೂಡ ಹಾಕಬಹುದು, ಆದರೆ ಬಾಯಿಗೆ ಸಿಗುತ್ತೆ ಅಂತ ನಾನಿಲ್ಲಿ ತುರಿದು ಹಾಕಿದ್ದೀನಿ. ನೋಡಿ, ಈಗ ಈರುಳ್ಳಿ ಕಟ್ ಮಾಡಿದ ಈರುಳ್ಳಿ ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನೀವಿಲ್ಲಿ ಖಾರಕ್ಕಾಗಿ ಬೇಕಂದರೆ ಮೆಣಸಿಕಾಯಿನ ಹಾಕಬಹುದು. ನೋಡಿ, ಈಗ ಈರುಳ್ಳಿ ಫ್ರೈ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿದ ತುಪ್ಪಿರಿಕಾಯಿನ ಹಾಕ್ತಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಸ್ವಲ್ಪ ಫ್ರೈ ಮಾಡಿ, 1-2 ಸೆಕೆಂಡ್ ಅಷ್ಟೇ, ಬೇಯಿಸೋದೇನು ಬೇಡ. ನೋಡಿ, ಈಗ 2 ಸೆಕೆಂಡ್ ಫ್ರೈ ಮಾಡಾಗಿದೆ. ಗ್ಯಾಸ್ ಆಫ್ ಮಾಡಿ ಈಗ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ನಾನಿಲ್ಲಿ ತಣ್ಣಗಾದ್ಮೇಲೆ 2 ಸೌಟ್ ಗಟ್ಟಿ ಮೊಸರು ಹಾಕ್ತಿದ್ದೀನಿ. ಈಗ ಸಣ್ಣದಾಗಿ ಕಟ್ ಮಾಡಿದ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಗಟ್ಟಿ ಮೊಸರನ್ನೇ ಹಾಕಿ ರೊಟ್ಟಿ ಜೊತೆ ತಿನ್ನೋಕೆ ಚೆನ್ನಾಗಾಗುತ್ತೆ. ನೋಡಿ, ಈಗ ತುಪ್ಪಿರಿಕಾಯಿ ಮೊಸರುಗಾಯಿ ರೆಡಿಯಾಗಿದೆ. ಬಿಸಿಯಾದ ಅಕ್ಕಿ ರೊಟ್ಟಿ ಅಥವಾ ಜೋಳದ ರೊಟ್ಟಿ ಜೊತೆ ತಿನ್ನಿ, ತುಂಬ ರುಚಿಯಾಗಿರುತ್ತೆ. ಈ ಬೇಸಿಗೆ ಉರಿ ಬಿಸಿಲಿನಲ್ಲಿ ಸಾಮಾನ್ಯವಾಗಿ ಈಗ ತಂಪಾದ ಪದಾರ್ಥಗಳನ್ನೇ ತಿನ್ನಬೇಕು, ಇಲ್ಲಾಂದರೆ ಬಾಡಿ ಡಿಹೈಡ್ರೇಟ್ ಆಗುತ್ತೆ. ಹಾಗಾದರೆ ನೀವು ಸಹ ಈ ತುಪ್ಪಿರಿಕಾಯಿ ಮೊಸರುಗಾಯಿನ ಟ್ರೈ ಮಾಡಿ, ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.